ಇಳಕಲ್ ನಗರದ ಸಮಾಜ ಸೇವಕರಾದ ಮುರ್ತುಜಾ ಕಂದಗಲ್ ಇವರ ಸುಪುತ್ರನ ಹುಟ್ಟು ಹಬ್ಬದ ಪ್ರಯುಕ್ತ ಸಾಧಕರ ಸನ್ಮಾನ ಸಮಾರಂಭ ಏರ್ಪಡಿಸಿ ಇತ್ತೀಚೆಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದ ಮಹನೀಯರಿಗೆ ಸತ್ಕರಿಸಿದರು. ಸನ್ಮಾನಕ್ಕೆ ಉತ್ತರಿಸಿ ಮಾತನಾಡಿದ ನೀಮಾ ಕಾಳಗಿ ಇವರು ಇದೊಂದು ವಿಶಿಷ್ಟ ಕಾರ್ಯಕ್ರಮ, ಜನ್ಮದಿನದ ಕಾರ್ಯಕ್ರಮ ಖಾಸಗಿಯಾಗಿ ಆಚರಣೆ ಮಾಡುವ ಸಂಪ್ರದಾಯ ಇರುವಾಗ ಸಮಾಜದ ಹಲವು ಕ್ಷೇತ್ರದಲ್ಲಿ ಸಾಧನೆಗೈದ ಮಹನೀಯರನ್ನು ಗುರುತಿಸಿ ಸತ್ಕರಿಸಿದ ಕಂದಗಲ್ ರವರು ಅಭಿನಂದಾರ್ಹರು ಎಂದು ಅಭಿಪ್ರಾಯಪಟ್ಟರು. ಮುರ್ತುಜಾ ಕಂದಗಲ್ ಅವರ ಈ ಸಮಾಜಮುಖಿ ಕಾರ್ಯದಿಂದ ಮುಂಬರುವ ಪೀಳಿಗೆಗೆ ಆದರ್ಶಪಾಯ ಎಂದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷ ವಿನೋದ ಬಾರಿಗಿಡದ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿದ್ದರು. ಮಹಾಂತೇಶ ಗೊರಜನಾಳ, ಎಂ ಬದಾಮಿ, ಮಾಂತೇಶ್ ಯಲಬುರ್ತಿ ಅಲ್ಲದೆ ಮತ್ತಿತರರು ಉಪಸ್ಥಿತಿಯಿದ್ದರು. ಕಾರ್ಯಕ್ರಮ ನಿರೂಪಣೆ ಬಾರಿಗಿಡದ ರವರು ನೆರವೇರಿಸಿದರು. ಈ ಸಂದರ್ಭಕ್ಕೆ ಸಾಕ್ಷಿಯಾದ ಎಲ್ಲ ಮಹನೀಯರಿಗೆ ಮುರ್ತುಜಾ ಕಂದಗಲ್ ರವರು ಪರಿವಾರದ ವತಿಯಿಂದ ಅಭಿನಂದನೆ ಸಲ್ಲಿಸಿದರು. ತುಂಬಿ ಬರುವುದು ಚಂದ್ರನಕ್ಕಾಗತಾನೆ ಬೆಳಕು ಬರುವುದು ಕಡಲು ಕುಣಿವುದು ಸೂರ್ಯನಾಡೋ ಜಾರ ಆಟ ಬಾನು ನಗಲೆಂದೇ ಬೀಸಗಾಳಿ ತೂಗೋ ಪೈರು ಭೂಮಿ ನಗಲೆಂದೇ ದೇವರು ತಂದ ಸೃಷ್ಟಿಯ ಅಂದ ಎಲ್ಲರೂ ನಗಲೆಂದೇ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ. ಆಕಾಶದಾಚೆಯಲ್ಲೋ ದೇವರಿಲ್ಲವೋ ಹುಡುಕಬೇಡವೋ ಅಮಾಯಗಾರ ತಾನು ಹಿರಿಯಲಿಲ್ಲವೋ ಹುರಿಯಲಿಲ್ಲವೋ ಪ್ರೀತಿಯಲ್ಲಿ ಸ್ನೇಹದಲ್ಲಿ ಇರುವನು ಒಂದಾಗಿ ತಂಪಿನಲ್ಲೂ ಕಂಪಿನಲ್ಲೂ ಬೈವನು ಹಿತವಾಗಿ ಸಂತಸದಲ್ಲಿ ಸಂಭ್ರಮದಲ್ಲಿ ಮಕ್ಕಳ ನಗುವಾಗಿ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ. ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ಜನ್ಮದಿನ ಅನ್ನೋದು ಈ ಬದುಕಿನ ನೆನಪು, ಈ ಬದುಕು ಅನ್ನೋದು ಸವಿ ಪ್ರೀತಿಯ ನೆನಪು.
ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ ನೂರಾರು ಕಾಲ ಭಾಷಾ ಕಂದಗಲ್ ಮೊದಲ ಆತನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ಹಾಗೂ ಅವರ ಮನೆಯವರಿಗೆಲ್ಲರಿಗೂ ವಂದನೆಗಳನ್ನು ಹಾಗೂ ನಮ್ಮೆಲ್ಲರನ್ನ ಸನ್ಮಾನಿಸೋದಕ್ಕಾಗಿ ನಾವು ಅವರಿಗೆ ಧನ್ಯವಾದಗಳನ್ನು ಎಲ್ಲರ ಪರವಾಗಿ ನಾವು ಮೊದಲಿಗೆ ಅರ್ಪಿಸ್ತಾ ಇದ್ದೇವೆ. ನಾವು ಇಳಕಲಲ್ಲಿ ಒಬ್ಬರು ರಾಜ್ಯೋತ್ಸವ ಈ ವರ್ಷ ಒಬ್ಬರು ರಾಜ್ಯೋತ್ಸವ 3 ಜನ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ 50 ಅಂತ 50ನೇ ವರ್ಷದ ಕರ್ನಾಟಕ ಅಂತ ಹೆಸರು ಬಂದಿದ್ದು 50ನೇ ವರ್ಷ. ಅದಕ್ಕಾಗಿ 50 ಮಂದಿ ಮಹಿಳೆಯರಿಗೆ 50 ಮಂದಿ ಪುರುಷರಿಗೆ ವಿಶೇಷವಾಗಿ ಈ ಸ್ಥಳ ಕೊಟ್ಟಿದ್ದಾರೆ. ಅದು ಈ ಸಲ ನಾವು ಎಲ್ಲರೂ ಇಲ್ಲಿದ್ದವರೆಲ್ಲರೂ 3 ಜನ ನಾವು ಈ ಸಲ ನಾಮಿನೇಷನ್ ಆಗಿದ್ದು ಬಹಳ ನಮ್ಮದು ವಿಶೇಷ ನಮ್ಮದು ಒಂದು ಸುದೈವ ಅದು. ಯಾಕಂದ್ರೆ 50ನೇ ವರ್ಷಕ್ಕೆ ನಾವು ಯಾರೂ ಮನಸ್ಸು ಮಾಡಲಿಲ್ಲ ಅಥವಾ ನಾಮಿನೇಷನ್ ಆಗಲಿಲ್ಲ. ಈ ಸಲ ಹೆಂಗಿತ್ತಪ್ಪ ಅಂದ್ರೆ ನಮ್ಮನ್ನು ನಾವು ಅರ್ಜಿ ಹಾಕೋದಿದ್ದಿಲ್ಲ, ನಮ್ಮನ್ನು ಬೇರೆದವ್ರು ನಾಮಿನೇಷನ್ ಮಾಡಬೇಕು. ಹಂಗಿತ್ತು ಈ ಸಲ. ನಮ್ಮನ್ನ ಅವ್ರನ್ನ ಎಲ್ಲರೂ ನಮ್ಮ ಅಭಿಮಾನಿಗಳು ನಮ್ಮ ಸ್ನೇಹಿತರು ನಮ್ಮ ಹಿತೈಷಿಗಳು ಅವರು ಆನ್ಲೈನ್ನಲ್ಲಿ ನಮ್ಮೆಲ್ಲ ಮಾಹಿತಿಯನ್ನು ಹಾಕಬೇಕಿತ್ತು. ಅದು ಆದ ನಂತರ ನಾವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಮ್ಮ ಮಾಹಿತಿ ನಾವು ಅವಾಗ ಲಾಸ್ಟಿಗೆ ಕೊಡೋದಿತ್ತು. ಅದಕ್ಕಾಗಿ ನಮ್ಮ ಇಳಕಲ್ಲಿಗೆ ಒಂದು ರಾಜ್ಯೋತ್ಸವ 3 ಸುವರ್ಣ ಕರ್ನಾಟಕ ಬಂದಿದ್ದು ನಮಗೆಲ್ಲರಿಗೂ ಖುಷಿಯಾಗಿದೆ. ನಮಗೂ ಕೂಡ ಹೆಮ್ಮೆಯ ವಿಷಯ. ಯಾಕಂತಂದ್ರ 50 ವರ್ಷಕ್ಕೆ ಒಂದೇ ಸಲ ಆಗುದಿದ್ದು, ಮತ್ ಯಾವಾಗೂ ಆಗಂಗಿಲ್ಲ. ಮತ್ ಈಗ ಆತಂದ್ರ ಮತ್ ಮುಂದ 50 ವರ್ಷಕ್ಕೆ ಇದು ಇನ್ನು ಮತ್ತ ನಾವ್ ಅವಾಗ ಯಾರು ಇರ್ಲಿಕ್ಕಿಲ್ಲ. ನಾವಂತೂ ಇನ್ನು ಸಣ್ಣ ಪೀಳಿಗೆಗಳ ಅವ್ರ ಲಿಸ್ಟ್ ತೆಗೆದು ನೋಡ್ತಾರ, ಸಂಸ್ಕೃತಿ ಇಲಾಖೆಯವರು ಇಂಥವ್ರು ಆಗಿದ್ರಂತ ಅವಾಗ ಹೆಸರು ಅನೌನ್ಸ್ ಮಾಡಿ ಮತ್ ಮುಂದಿನವ್ರು ಆಯ್ಕೆ ಮಾಡ್ತಾರ ಅವ್ರು. ಆದ್ರ ರಾಜ್ಯೋತ್ಸವದ್ದು ಕೂಡ ಇದಕ್ಕ ಮುಂದಿನ ಸಲ ಆದ್ರೂ ಆಗ್ಬಹುದು ಅಂತಂದು ನಮ್ಗ ಆಶ್ವಾಸನ ಕೊಟ್ಟಿದ್ದಾರ. ಕಾಶ್ಯಪ್ನವರು ಅಂದಾರ, ಸಚಿವರ್ನು ಅಂದಾರ. ಆದ್ರ ಅದು ಆ ದೇವ್ರಿಗೆ ಬಿಟ್ಟದ್ದು. ಆಗ್ಬೋದು, ಆಗ್ಲಿಕ್ಕಿಲ್ಲ. ಇನ್ನು ಮುಂದಾದ್ರೂ ಆ ಸ್ಥಾನಕ್ಕೆ ನಾನು ಹೋಗ್ತೀನಂತ ಭರವಸೆ ನನಗೈತಿ. ನಿಮ್ಮೆಲ್ಲರ ಆಶೀರ್ವಾದ ನನಗೆ ಬೇಕಂತ ನನ್ನ 4 ಮಾತು. ಮುರ್ತುಜಾ ಕಂದಗಲ್ ಅವರ ಮಗನ ಹುಟ್ಟುಹಬ್ಬದ ನಿಮಿತ್ತವಾಗಿ ಸುವರ್ಣ ಕರ್ನಾಟಕ ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಪಡೆಯುವಂಥ ಕಾಳೇಶ್ವರ ಮತ್ತು ಕಂದಗಲ್ಮನವರಾತು ಮತ್ತು ಇಳಕಲ್ ತಾಲೂಕಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂಥ ಯಲ್ಲಪ್ಪನ ರಾಯಪುರ ಅವರೇ ಮತ್ತು ಸತೀಶ್ ಪೂಜಾರಿ ಅವರಿಗೆ ಇವರು ಎಲ್ಲರೂ ಇವತ್ತಿನ ದಿವಸ ಕರೆದು ಮುರ್ತುಜಾ ಕಂದಗಲ್ ಸನ್ಮಾನ ಮಾಡಿದ ಧನ್ಯವಾದಗಳು. ಈತನ ಜನ್ಮದಿನ ಆಚರಣೆ 20ನೇ ವರ್ಷದ ಜನ್ಮದಿನದ ಆಚರಣೆಗೆ ಹೋಗೊಟ್ಟು ಬಂದು ನಮ್ಮ ಬಡ ಪರಿವಾರದ ಒಂದು ಸನ್ಮಾನವನ್ನು ಸ್ವೀಕರಿಸಿದ್ದಕ್ಕಾಗಿ ಮೊದಲು ತಮ್ಮೆಲ್ಲರೂ ಕೂಡ ಅನಂತ ಧನ್ಯವಾದಗಳನ್ನು ಕೋರುತ್ತಾ, ಅದೇ ರೀತಿ ಪ್ರತಿ ವರ್ಷವೂ ಕೂಡ ನಾವು ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇನ್ನೂ ಹೆಚ್ಚೆಚ್ಚಿಗೆ ನಮಗೆ ಆ ದೇವರ ಶಕ್ತಿ ಕೊಟ್ಟಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಮಾಡಲು ನನಗೆ ಆ ದೇವರ ಶಕ್ತಿ ಕೊಡಲಿ ಅಂತೇಳಿ ನಿಮ್ಮ ಮುಖಾಂತರ ಕೇಳಿ ನನ್ನ ಮಾತು.